ನಮಸ್ಕಾರ ರೀ ಕರ್ನಾಟಕ ಮಂದಿಗೆ. ವೆಲ್ಕಮ್ ಟು ಕೈ ರುಚಿ ಬೈ ಸೋನು ಚೇತನ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಲ್ತಿ ನಾರ್ತ್ ಕರ್ನಾಟಕ ಸ್ಪೆಷಲ್ ತಾಲಿಪಟ್. ಅದ್ರಾಗ ನನ್ನ ವರ್ಷನ್ ಅಂತ ಹೇಳ್ಬೋದು. ಇದಕ್ಕೆ ನಾನು ತೊಗೊಳ್ತಿದ್ದೀನಿ ಕ್ಯಾರೆಟ್, ಮೇಥಿ ಸೊಪ್ಪು, ಬೀಟ್ರೂಟು ಸ್ವಲ್ಪ ಉಳ್ಳಾಗಡ್ಡಿ ಅಂತ ತೊಗೊಂಡು ನಾ ಯೂಶ್ವಲಿ ಮಾರ್ನಿಂಗ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಕುಡಿತೀನಿ. ಅದ್ರದ್ದು ಪಲ್ಪ್ ಉಳಿದಿತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ರಾಗಿ ಹಿಟ್ಟು, 2 ಸ್ಪೂನ್ ಜೋಳದ ಹಿಟ್ಟು ಮತ್ತು 2 ಸ್ಪೂನ್ ಗೋಧಿ ಹಿಟ್ಟು. ನಿಮ್ಮ ಹತ್ರ ಯಾವುದಾದ್ರೂ ಹಿಟ್ಟಿಲ್ಲ ಅಂದರೆ ಇಟ್ಸ್ ಓಕೆ, ಅದನ್ನ ಹಾಕಿ ಮಸ್ತ್ ಮಾಡ್ಬೋದು. ಈಗ ಇದಕ್ಕೆ ನಾನು ಎಲ್ಲನೂ ಈಕ್ವಲ್ ಪ್ರಪೋರ್ಷನ್ ತೊಗೊಂಡಿದ್ದೀನಿ. ಸೊ ಇದಕ್ಕೀಗ ನಾವು ಕಟ್ ಮಾಡಿದ ಮೆಂತ್ಯ ಸೊಪ್ಪು ಹಾಕ್ಕೋಬೇಕು. ನೀವು ಸಣ್ಣಗೆ ಹೆಚ್ಕೋರಿ, ನಾ ಇಲ್ಲಿ ಭಾಳ ಸಣ್ಣಗೆ ಹೆಚ್ಚಕ್ಕೆ ಹೋಗಿಲ್ಲ. ಆಮೇಲೆ ಸಣ್ಣಗೆ ತುರಿದಿಟ್ಟಿರೋ ಒಂದು ಬೀಟ್ರೂಟ್, ನಾನು ದೊಡ್ಡದೊಂದು ಬೀಟ್ರೂಟ್ ತೊಗೊಂಡಿದ್ದೀನಿ, ಅದನ್ನು ತುರ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕ್ಯಾರೆಟು ಮತ್ತು ಒಂದು ಸಣ್ಣ ಈರುಳ್ಳಿ, ಅದನ್ನು ಭಾಳ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಕ್ಯಾರೆಟು ಬೀಟ್ರೂಟ್ ತುರ್ಕೊಂಡ್ಬಿಟ್ರೆ ಈಸಿ, ಆರಾಮಾಗಿ ಅದು ಬೇಯೋ ಮುಂದೆ ಚೆಂದಾಗಿ ಬೇಯ್ಕೊಳ್ತೈತಿ. ಹಾಗಾಗಿ ನಾನು ಅದನ್ನು ತುರ್ಕೊಂಡಿರ್ತೀನಿ. ಸೊ ಈಗ ಒಗ್ಗರಣೆ ಅಂದರೆ ಉಪ್ಪು ಖಾರ ಅಂದರೆ ಈಗ ಸ್ವಲ್ಪ ಜೀರಿಗೆ 1 ಸ್ಪೂನಷ್ಟು ಅಜ್ವೈನು ಹಾಕ್ಕೊತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿನ, ಉಪ್ಪು ಎಲ್ಲ ಹಾಕ್ಕೋಬೇಕು. ಆಮೇಲೆ ಖಾರದ ಪುಡಿ, ನಾನಿಲ್ಲಿ ಮೆಣಸಿನ್ಕಾಯಿ ಬಳಸಿಲ್ಲ ಅಲ್ಲ, ಮೆಣಸಿನ್ಕಾಯಿ ಆಯಿತು, ಕೆಂಪು ಮೆಣಸಿನ್ಕಾಯಿ ಆಯಿತು, ಏನೂ ಬಳಸಿಲ್ಲ. ಹಾಗಾಗಿ ಖಾರದ ಪುಡಿ ಬಳಸ್ಕೊಳ್ತಿದ್ದೀನಿ. ನಿಮ್ಗೆ ಆಪ್ಷನಲ್ ಏನಂದ್ರೆ ಹಸೆ ಖಾರದ ಪೇಸ್ಟ್ ಇರುತ್ತಲ್ಲ, ಅದನ್ನು ಕೂಡ ನೀವು ಹಾಕ್ಕೋಬೋದು ಇದಕ್ಕೆ. ನಾನಿಲ್ಲಿ 1.5 ಸ್ಪೂನ್ 2 ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊಂಡೀನಿ. ಮಸ್ತ್. ಇದಕ್ಕೇನೋ ನಾವು ಮಿಕ್ಸ್ ಮಾಡೋ ಮುಂದೆ ನೀರಿನ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಹಾಗಾಗಿ ಚೆಂದಾಗಿ ನಾವು ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು, ಒಳ್ಳೆ ಹದಕ್ಕೆ ಬರುತ್ತೆ ಇದು. ಸೊ ಹಿಂಗತ್ತೆ ನಾನು ನೀರು ಹಾಕ್ಲಾರ್ದನೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನ. ಮಸ್ತ್. ತಟ್ಟಗೂ ನೀರೇ ಬೇಕಾಗಲ್ಲ, ಬಿಕಾಸ್ ಬೀಟ್ರೂಟ್ ಕ್ಯಾರೆಟಲ್ಲೆಲ್ಲ ನೀರಿನ ಅಂಶ ಆಲ್ರೆಡಿ ಇರೋದ್ರಿಂದ ನೀರಿನ ಅವಶ್ಯಕತೆನೇ ಇಲ್ಲ. ಸೊ ಇದು ಆಲ್ರೆಡಿ ರೆಡಿಯಾಗಿದೆ. ಈಗ ಒಲೆ ಮೇಲೆ ಹಂಚಿಟ್ಕೊಳ್ಳೋಣ. ಹಂಚಿಟ್ಕೊಂಡು ನಾವು ಸೇಮ್ ತಾಲಿಪಟ್ಟಿಗೆ ಹೆಂಗೆ ನಾವು ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಇಲ್ಲ ಏನಾದರೂ ಎಣ್ಣೆ ಕವರ್ ಯೂಸ್ ಮಾಡ್ತೀವಲ್ಲ ನಮ್ಮ ಕಡೆ ಎಲ್ಲ, ಸೊ ಅದೇ ಥರ ನಾವು ಯೂಸ್ ಮಾಡಿಕೊಂಡು ನಾನಿಲ್ಲಿ ರೊಟ್ಟಿಗಳನ್ನ ತಾಲಿಪಟ್ಗಳನ್ನ ರೆಡಿ ಮಾಡ್ಕೋತೀನಿ. ಆಮೇಲೆ ನನ್ನ ಪ್ರಪೋರ್ಷನ್ಸ್ ಏನಂದರೆ, ನಾ ಮಾಡ್ಕೊಳ್ತಿರೋದು ಒಂದು ಇಬ್ಬರಿಗಾಗುವಷ್ಟು. ನೀವೇನಾದರೂ ಜಾಸ್ತಿ ಜನ ಇದ್ದರೆ ನೀವೆಲ್ಲ ಜಾಸ್ತಿ ಹಿಟ್ಟು ಹಾಕ್ಕೋಬೇಕು. ಇಷ್ಟೇ ಇದಕ್ಕೇ ಒಂದು ಎರಡು ಬೀಟ್ರೂಟು, 2 ಕ್ಯಾರೆಟು ಆ ಥರ ಇದಕ್ಕೇ ಒಂದು 4 ಸ್ಪೂನಷ್ಟು ಮಾಡೋ ಥರ ಹಾಕ್ಕೋಬೋದು. ಇಲ್ಲಿ ನೋಡಿ, ನಾನು ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಒಂದು 5 ತಾಲಿಪಟ್ಟು ಆಗೋಷ್ಟು ನಾನು ಹಿಟ್ಟು ನಾದ್ಕೊಂಡಿರೋದು. ಸೊ ಅದ್ರ ಮೂಲಕ ನೀವು ಕ್ವಾಂಟಿಟಿ ಇದು ಮಾಡ್ಕೊಳ್ರಿ, ಓಕೆನಾ. ಮತ್ತು ಇಲ್ಲಿ ನನ್ನ ಹತ್ರ ಪ್ಲಾಸ್ಟಿಕ್ ಪೇಪರ್ ಕವರ್ ಇತ್ತು, ಅದನ್ನು ನಾನು ಯೂಸ್ ಮಾಡಿಕೊಂಡು ಆಯಿಲ್ ಹಚ್ಚಿ ಈ ಥರ ತಾಲಿಪಟ್ಟು ಮಾಡ್ಕೊಂಡೀನಿ. ನನಗೆ ಸಣ್ಣ ಸೈಜ್ ಚಂದ ಅನಿಸ್ತೈತಿ ತಾಲಿಪಟ್ಟು ಯಾವಾಗಲೂ. ಸೊ ಹಾಗಾಗಿ ನಾನು ಅದನ್ನೇ ಮಾಡೀನಿ. ಸೊ ಭಾಳ ಚಂದ ಕಾಣಾಕತ್ತೈತಿ ಇದು. ಮೆಂತ್ಯ, ಉಳ್ಳಾಗಡ್ಡಿ, ಬೀಟ್ರೂಟ್, ರೆಡ್ ಕಲರ್ ಮಸ್ತ್ ಕಾಣಾಕತ್ತೈತಿ. ಈ ಸಣ್ಣ ಹುಡುಗರೆಲ್ಲ ಬೀಟ್ರೂಟು ಕ್ಯಾರೆಟು ತರಕಾರಿ ಎಲ್ಲ ಹಿಂಗೆ ಸೈಡ್ ಇಡ್ತಾರಲ್ಲ, ಅವ್ರಿಗೆ ಇದನ್ನು ಮಾಡ್ಕೊಳಕ್ಕೆ ಬೆಸ್ಟ್ ಐಟಮ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಿಂಗೆ ತೊಗೊಂಡು ಸ್ವಲ್ಪ ತವಾದ ಮೇಲೆ ತಟ್ಟಗೆ ಎಣ್ಣೆರ ತುಪ್ಪಾರ ಸವ್ರ್ಕೊಂಡು ಇದನ್ನು ಎತ್ತಿ ಹಿಂಗೆ ಹಾಕಿದ್ರೆ ವಾಹ್ ಮಸ್ತ್ ತಾಲಿಪಟ್ಟು ಗುಮ್ಮಂತಾರ ರೆಡಿ ಆಗಾಕತ್ತೈತಿ. ಇದು ರೆಡಿ ಆಗಿಂದ ಇದನ್ನು ಸ್ವಲ್ಪ ಫ್ಲಿಪ್ ಮಾಡಿ ಹೊಳಿಸ್ಕೊಂಡು ಒಳ್ಳೆ ತಾಲಿಪಟ್ಟು ತಿನ್ನೋಕೆ ರೆಡಿ ಆಗುತ್ತೆ. ನಾನು ಇನ್ನೊಂದು ಈಗ ತೋರಿಸ್ತೀನಲ್ಲ, ಇದನ್ನು ತವಾದ ಮೇಲೇ ಬಡ್ಕೊಂಡಿದ್ದೆ, ಹಂಗೆ ಡೈರೆಕ್ಟ್ ನೋಡೋಣ ಹೆಂಗೆ ಆಕೈತೆ ಅಂತಂದು. ಅದರೊಳ್ಳೆ ಕಟ್ಲೆಟ್ ಗತೆ ಚಂದ ಕಾಣಾಕತ್ತಿತ್ತು. ಇದು ಎಳ್ಳು ಕೂಡ ಹಾಕ್ಕೊಂಡೀನಿ ಚಂದ ಕಾಣಲಿ ಅಂತಂದು. ಮಸ್ತ್ ಐತೆ ಮಾತ್ರ. ನೋಡೋಕೆ ಇಷ್ಟು ಡೆಲಿಷಿಯಸ್ ಐತೆ ಅಂದ್ರೆ ತಿನ್ನೋಕೆ ಎಷ್ಟು ಚಂದ ಇರ್ತೈತಿ, ಲೆಕ್ಕ ಹಾಕ್ಕೊಳ್ರಿ ನೀವು. ಸೊ ನಿಮ್ಮನೆ ಟ್ರೈ ಮಾಡಿರಿ. ಇದು ಹೆಲ್ತಿ. ಯಾರೆಲ್ಲ ಲೈಕ್ ಪ್ರೋಟೀನ್ ಬೇಕು, ಫೈಬರ್ ಬೇಕು, ಬೆಸ್ಟ್ ಬ್ರೇಕ್ಫಾಸ್ಟ್ ಬೇಕು ಅನ್ನೋರಿಗೆ ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಥವಾ ರಾತ್ರಿ ಡಿನ್ನರ್ ಕೂಡ ಆಗ್ಬೋದು. ಟ್ರೈ ಮಾಡಿ ಮನ್ಯಾಗ. ಹೆಂಗಿತ್ತು ಅಂತ ನನಗೆ ಹೇಳಿ ಕಾಮೆಂಟ್ನಲ್ಲಿ. ಥ್ಯಾಂಕ್ ಯು. ಹೆಂಗಿತ್ತು ಅಂತ ನನಗೆ ಹೇಳಿ. ಆ್ಯಂಡ್ ಬೈ ದ ವೇ, ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.